ಹೆಸರಲ್ಲಿ ಆ ಗ್ರಾಮವನ್ನೇ ಇಭಾಗ ಮಾಡಲಾಗಿದೆ. ಹೆದ್ದಾರಿ ನಿರ್ಮಾಣದ ಅವೈಜ್ಞಾನಿಕತೆಗೆ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಅಷ್ಟೇ ಅಲ್ಲ, ರಸ್ತೆ ದಾಟೋಕೆ ಹೋಗಿ ಜೀವ ಕಳ್ಕೊಂಡಿದ್ದೂ ಇದೆ. ಹೀಗಾಗಿ ಅಂಡರ್ಪಾಸ್ಗಾಗಿ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಅವೈಜ್ಞಾನಿಕ ಹೆದ್ದಾರಿ ನಿರ್ಮಾಣಕ್ಕೆ ವಿರೋಧ, ಅಂಡರ್ಪಾಸ್ಗಾಗಿ ಗ್ರಾಮಸ್ಥರ ಹೋರಾಟ. ಇದು ರಾಷ್ಟ್ರೀಯ ಹೆದ್ದಾರಿ 206. ಇದು ತುಮಕೂರಿನ ತಿಪಟೂರು ತಾಲೂಕಿನ ಅಯ್ಯನಭಾವಿ ಗ್ರಾಮದ ಮೂಲಕ ಶಿವಮೊಗ್ಗ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಹಾದು ಹೋಗಿದೆ. ಇದರಿಂದ ಒಂದೇ ಗ್ರಾಮವಾಗಿದ್ದ ಅಯ್ಯನಭಾವಿ ಇದೀಗ ಹೆದ್ದಾರಿಯ 2 ಬದಿಯಾಗಿ ವಿಭಜನೆ ಆಗಿದೆ. ಇದರಿಂದ ಹೆದ್ದಾರಿ ದಾಟುವುದೇ ಗ್ರಾಮಸ್ಥರಿಗೆ ನಿತ್ಯ ಸವಾಲಾಗಿದೆ. ಅಲ್ಲದೆ ರಸ್ತೆ ದಾಟಲು ಹೋಗಿ ಇದುವರೆಗೆ 4-5 ಮಂದಿ ಜೀವ ಕಳೆದುಕೊಂಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಗ್ರಾಮದ ಮಧ್ಯೆ ಸುರಕ್ಷತಾ ದೃಷ್ಟಿಯಿಂದ ಅಂಡರ್ಪಾಸ್ ನಿರ್ಮಿಸಬೇಕಿದ್ದ ಅಧಿಕಾರಿಗಳು ಬರೋಬ್ಬರಿ 750 ಮೀಟರ್ ಅಷ್ಟು ದೂರದಲ್ಲಿ ನಿರ್ಮಿಸಿದ್ದಾರೆ. ಅದು ಕೂಡ ಅವೈಜ್ಞಾನಿಕ ಹಾಗೂ ಕಳಪೆ ಗುಣಮಟ್ಟದಿಂದ ಕೂಡಿದೆ ಅಂತ ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ. ಇದು ಹೆದ್ದಾರಿ ಪ್ರಾಧಿಕಾರದ ಯೋಜನೆನಾ ಅಥವಾ ಜನರ ಸಂಕಷ್ಟಕ್ಕೆ ಕೊಟ್ಟ ಶಿಕ್ಷೆನಾ ಅಂತ ಹಿಡಿ ಶಾಪ ಹಾಕ್ತಿದ್ದಾರೆ. ಅಯ್ಯನಭಾವಿ ಅಂದರೆ ನಮ್ಮ ಇಡೀ ಕರ್ನಾಟಕಕ್ಕೆ ಫೇಮಸ್ಸು. ಆದರೆ ಈಗ ನಾವು ಹಳೆ ರೋಡ್ ಇದ್ದಾಗ ಎಷ್ಟು ನೆಮ್ಮದಿಯಾಗಿದ್ದು ಅಂತಂದರೆ, ಈಗ ಅದು ನಮ್ಮ ನೆಮ್ಮದಿನೆಲ್ಲ ಹಾಳು ಮಾಡಿ ರೋಡ್ನವರು ಅಧ್ವಾನ ಮಾಡಿದ್ದಾರೆ. ನಮ್ಮ ತಂದೆ ತಾಯಿದ್ರು ಒಂದು ಸೈಡ್ ಇದ್ದಾರೆ, ನಾವು ಒಂದು ಸೈಡ್ ಇದ್ದೀವಿ. ಅವ್ರಿಗೆ ಊಟ ತಿಂಡಿ ತಂದು ಕೊಡಬೇಕು. ನಾವು ಓಡಾಡೋಕ್ಕೆ ಹಿಂಸೆ ಆಗ್ತಾಯಿದೆ. ಈಗ ಮೇಲ್ಸೇತುವೆ ಕೊಡ್ತೀವಿ ಅಂತಾರೆ, ಮೇಲ್ಸೇತುವೆ ಯಾರು ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ಅದಕ್ಕಾಗಿ ಏನು ಮಾಡಿದ್ದೀವಿ, ಅಂಡರ್ ಪಾಸ್ ಬೇಕು ಅಂತೇಳಿ ನಾವು ಸುಮಾರು ಈ ರೋಡ್ ಸ್ಟಾರ್ಟ್ ಆಯ್ತಲ್ಲ ಅವಾಗಲಿಂದಲೂ ನಾವು ಇದು ಮಾಡ್ತಾಯಿದ್ದೀವಿ. ನಮ್ಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ನಮಗೆ ಅಂಡರ್ ಪಾಸ್ ಬೇಕೇ ಬೇಕು. ಅಯ್ಯನಭಾವಿಯಲ್ಲಿ ಸುಮಾರು 500 ದಲಿತ ಕುಟುಂಬಗಳು ವಾಸವಾಗಿದೆ. ಅಂಗನವಾಡಿ, ಶಾಲೆ ಸೇರಿದಂತೆ ಅಗತ್ಯ ಸೇವೆಗಳು ಹೆದ್ದಾರಿಯ ಒಂದು ಬದಿಯಲ್ಲಿವೆ. ಆದರೆ ಅವೈಜ್ಞಾನಿಕ ಹೆದ್ದಾರಿಯಿಂದ ಗರ್ಭಿಣಿಯರು ಪೌಷ್ಟಿಕಾಂಶ ಆಹಾರವನ್ನ ಪಡೆಯಲು 1 ಕಿಲೋಮೀಟರ್ ಸುತ್ತಿಕೊಂಡು ಹೋಗಬೇಕು. ಅಲ್ಲದೆ ಗ್ರಾಮದಲ್ಲಿ ವಿಶೇಷ ಚೇತನರ ಸಂಖ್ಯೆಯೂ ಹೆಚ್ಚಾಗಿದ್ದು ಅವರಿಗೂ ನಿತ್ಯ ಕಷ್ಟ ಆಗ್ತಿದೆ. ನಾವು ಯೂ ಟರ್ನ್ ಹೋಗ್ಬೇಕಂದ್ರೆ ಈ ಕಡೆ 1 ಕಿಲೋಮೀಟರ್ ಹೋಗ್ಬೇಕು, ಈ ಕಡೆ 1 ಕಿಲೋಮೀಟರ್ ಹೋಗ್ಬೇಕು. ಇಲ್ಲೇ ನಾವು ನಿಂತಿದ್ದೀವಲ್ಲ, ಈಗ ಬಲಭಾಗದಲ್ಲಿದೆ ಅಂಗನವಾಡಿ ಮತ್ತು ಶಾಲೆ. ಈ ಕಡೆ 200 ಮನೆ ಇದಾವೆ. ಈ ಕಡೆ ಇರೋ ಶಾಲೆ ಮಕ್ಕಳೆಲ್ಲ, ಅಂಗನವಾಡಿ ಮಕ್ಕಳು, ಶಾಲೆ ಮಕ್ಕಳೆಲ್ಲ ಈ ಕಡೆ ಬರಬೇಕು. ಮತ್ತು ಬಾಣಂತಿಯರು ಮತ್ತು ಪ್ರೆಗ್ನೆಂಟ್ಗಳು ಅಂಗನವಾಡಿಗೆ ಫುಡ್ಗೆ ಹೇಳ್ತಾರೆ. ಆ ಕಡೆ ಇರೋ ಪ್ರೆಗ್ನೆಂಟ್ಗಳು ಈ ಕಡೆಗೆ ಹೆಂಗೆ ಬರ್ತಾರೆ? ಅಂಗನವಾಡಿ ಫುಡ್ಗೆ ಹೋಗ್ಬೇಕು ಅಂದರೆ ಹೆಂಗೆ ಬರ್ತಾರೆ? ಮತ್ತು ಮಕ್ಳು ಹೆಂಗೆ ಬರ್ತಾರೆ? ಇದು ನಮ್ಗೆ ತುಂಬ ಸಮಸ್ಯೆ ಆಗಿದೆ. ಇನ್ನು ಗ್ರಾಮದ ಮಧ್ಯಭಾಗದಲ್ಲೇ ಸುರಕ್ಷಿತ ಅಂಡರ್ ಪಾಸ್ ನಿರ್ಮಾಣ ಮಾಡಬೇಕು ಅಂತ ಗ್ರಾಮಸ್ಥರು ಕೇಂದ್ರ ಸಚಿವ ವಿ ಸೋಮಣ್ಣಗೂ ಮನವಿ ಮಾಡಿದ್ದಾರೆ. ಅಲ್ಲದೆ 15 ದಿನದಲ್ಲಿ ಕೆಲಸ ಆರಂಭಿಸದಿದ್ರೆ ಸಚಿವರ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವಿಠಲ್, ನ್ಯೂಸ್ 18 ತುಮಕೂರು.